ಬಳ್ಳಾರಿಯ ಜೈಲಿನಲ್ಲಿ ಜಾಮೀನಿನ ಜಪ ಮಾಡ್ತಾ ಇರುವಂತಹ ಕೊಲೆ ಆರೋಪಿ ದರ್ಶನ್ಗೆ ಪದೇ ಪದೇ ನಿರಾಸೆ ಆಗ್ತಾ ಇದೆ. ಅರ್ಥಾತ್ ಅವರ ಜಾಮೀನು ಅರ್ಜಿಯ ವಿಚಾರಣೆ ಮುಂದಕ್ಕೆ ಹೋಗ್ತಾ ಇದೆ. ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಎದುರು ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ಅವರ ಪರವಾಗಿ ನಾಗೇಶ್ ಅವರು ವಕಾಲತ್ತನ್ನು ವಹಿಸಲಿದ್ದಾರೆ. ಈ ಕುರಿತಂತೆ ಒಂದು ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಜಾಮೀನು ನಿರೀಕ್ಷೆಯಲ್ಲಿದ್ದ ದರ್ಶನ್ಗೆ ಶಾಕ್. ಬೇಲ್ ಅರ್ಜಿ ವಿಚಾರಣೆ ಇಂದಿಗೆ ಮುಂದೂಡಿಕೆ. ಇಂದು ಮಧ್ಯಾಹ್ನ 12:30ಕ್ಕೆ ದರ್ಶನ್ ಬೇಲ್ ಭವಿಷ್ಯ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಪಾಲಾಗಿ 100 ದಿನದ ಮೇಲೆ ಕಳೆದಿದೆ. ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ಕಂಬಿ ಎಣಿಸುತ್ತಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಸದ್ಯ 3 ಆರೋಪಿಗಳು ಬೇಲ್ ಪಡೆದು ಜೈಲಿನಿಂದ ಹೊರ ಬಂದಿದ್ದಾರೆ. ಆದರೆ ಬೇಲ್ಗಾಗಿ ಕನವರಿಸ್ತಾ ಇದ್ದ ದರ್ಶನ್ ಮತ್ತು ಗೆಳತಿ ಪವಿತ್ರ ಗೌಡಗೆ ಟೆನ್ಷನ್ ಮುಂದುವರೆದಿದೆ. ಕಳೆದ 2 ವಾರದಿಂದಲೂ ದರ್ಶನ್ ಜಾಮೀನು ಅರ್ಜಿ ಮುಂದೂಡಿಕೆ ಆಗ್ತಾ ಇದ್ದು, ನಿನ್ನೆಯೂ ವಾದ ಆಲಿಸಿದ 57ನೇ ಸಿಸಿಎಚ್ ಕೋರ್ಟ್ ಜಡ್ಜ್ ಇಂದು ಮಧ್ಯಾಹ್ನ 12:30ಕ್ಕೆ ವಿಚಾರಣೆ ಮುಂದೂಡಿದ್ದಾರೆ. ಇದೇ ಮೊದಲ ಬಾರಿಗೆ ಹಿರಿಯ ವಕೀಲ ಸಿವಿ ನಾಗೇಶ್ ದರ್ಶನ್ ಪರ ವಾದ ಮಂಡಿಸಿದ್ರು. ಇಂದು ಸಹ ಸಿವಿ ನಾಗೇಶ್ ವಾದ ಮಂಡಿಸಲಿದ್ದು, ಎಸ್ಪಿಪಿ ಕೂಡ ವಾದ ಮಂಡನೆ ಮಾಡಲಿದ್ದಾರೆ. ಇಡೀ ಪ್ರಕರಣವೇ ಕಪೋಲಕಲ್ಪಿತ. ತನಿಖಾಧಿಕಾರಿಯಿಂದಲೇ ಸಾಕ್ಷ್ಯ ಸೃಷ್ಟಿ. ಇದೊಂದು ಕೆಟ್ಟ ತನಿಖೆ. ದರ್ಶನ್ ಪರ ವಕೀಲ ವಾದ. ದರ್ಶನ್ ಪರ ವಾದ ಮಂಡಿಸಿದ ಸಿವಿ ನಾಗೇಶ್, ಪ್ರಕರಣದಲ್ಲಿ ಇದು ತುಂಬಾ ಕೆಟ್ಟದಾದ ತನಿಖೆ. ಸುಪ್ರೀಂ ಕೋರ್ಟ್ನ 2 ತೀರ್ಪು ಉಲ್ಲೇಖಿಸಿ ಇಡೀ ಪ್ರಕರಣ ಕಪೋಲಕಲ್ಪಿತ. ಪ್ರಕರಣ ಸಂಬಂಧ ಎಲ್ಲಾ ಸಾಕ್ಷ್ಯಗಳನ್ನ ತನಿಖಾಧಿಕಾರಿಯೇ ಸೃಷ್ಟಿಸಿದ್ದಾರೆ ಎಂದಿದ್ದಾರೆ. ದರ್ಶನ್ ಪರ ವಾದವೇನು? ರೇಣುಕಾಗೆ ದರ್ಶನ್ ಹೊಡೆದಿಲ್ಲ, ಆತನ ಮುಖ ನಾಯಿ ತಿಂದಿದೆ. ಜೂನ್ 8ಕ್ಕೆ ಕೊಲೆ ಆಗಿದೆ. 9ಕ್ಕೆ ಸ್ಪಾಟ್ಗೆ ಹೋಗಿದ್ದಾರೆ. ಜೂನ್ 12ಕ್ಕೆ ಸೀಸ್ ಮಾಡಿಕೊಂಡಿದ್ದಾರೆ. ಜೂನ್ 9ಕ್ಕೆ ಗೊತ್ತಾದ್ರೂ ಏನ್ ಮಾಡ್ತಾ ಇದ್ರು? ತಡವಾಗಿ ಪೊಲೀಸರಿಂದ ಪಂಚನಾಮೆ. ಆದರೆ ಪಿಎಸ್ಐ ಯಾಕೆ ಸುಮ್ಮನಿದ್ರು? ಟಾರ್ಚ್ ಹಿಡಿದುಕೊಂಡು ಹೋಗಿ ಸೀಸ್ ಮಾಡಿದ್ದಾರೆ. 164 ಅಡಿ ಸೆಕ್ಯೂರಿಟಿ ಹೇಳಿಕೆ ದಾಖಲಿಸಿದ್ದಾರೆ. ಸೆಕ್ಯೂರಿಟಿ ಗಾರ್ಡ್ಗೆ ಕನ್ನಡ ಬರಲ್ಲ. ರೇಣುಕಾ ಶೂನಲ್ಲಿ ರಕ್ತದ ಕಲೆಗಳು ಇಲ್ಲ. ಜೂನ್ 14ಕ್ಕೆ ದರ್ಶನ್ ಶೂಗಳು ವಶಪಡಿಸಿಕೊಂಡಿದ್ದಾರೆ. ಸಾಕ್ಷಿಗಳನ್ನ ಹುಡುಕೋಕೆ ಮ್ಯಾಜಿಕ್ ಶೋ ಮಾಡಿದ್ದಾರೆ. ದರ್ಶನ್ ಸ್ವಇಚ್ಛಾ ಹೇಳಿಕೆಯಲ್ಲಿ ಚಪ್ಪಲಿ ಅಂದಿದ್ದಾರೆ. ಆದರೆ ಮನೆಗೆ ಬಂದಾಗ ಶೂ ಆಗಿದ್ ಹೇಗೆ? ರಕ್ತದ ಕಲೆಯ ಬಟ್ಟೆ ವಶ ಅಂತ ಹೇಳಲಾಗಿದೆ. ಶನಿವಾರ ಕೊಲೆಯಾಗಿದೆ, ಭಾನುವಾರ ಇಟ್ಟಿದ್ದಾರೆ. ಸೋಮವಾರ ಬಟ್ಟೆ ಒಗೆದು ಹಾಕಿದ್ದಾರೆ. ಬಟ್ಟೆ ಒಗೆದವರ ಸ್ವಇಚ್ಛಾ ಹೇಳಿಕೆಯೇ ಇದೆ. ಇಷ್ಟೆಲ್ಲ ಆದ್ರೂ ರಕ್ತದ ಕಲೆ ಸಿಕ್ಕಿದ್ ಹೇಗೆ ಅಂತ ವಾದ ಮಂಡಿಸಿದ್ರು. ಇನ್ನು A2 ಪವಿತ್ರ ಗೌಡ ಜಾಮೀನು ಅರ್ಜಿ ಕೂಡ ಇಂದಿಗೆ ಮುಂದೂಡಲಾಗಿದೆ. ಇತ್ತ ದರ್ಶನ್ಗೆ ಬೆನ್ನು ನೋವು ಸಮಸ್ಯೆ ಕಾಡ್ತಾ ಇದೆ. ಬೆನ್ನು ನೋವಿನಿಂದ ರಾತ್ರಿಯೆಲ್ಲ ನಿದ್ದೆ ಇಲ್ಲ. ಬೆನ್ನು ನೋವಿನಿಂದಾಗಿ ಮೂಳೆಯಲ್ಲಿ ಊತದ ಸಮಸ್ಯೆಯಾಗಿದೆ. ಜೈಲು ವೈದ್ಯರು ಆರೋಗ್ಯ ಪರಿಶೀಲಿಸಿದ್ದು ದರ್ಶನ್ ಸ್ಕ್ಯಾನಿಂಗ್ ಸೇರಿದಂತೆ ಇತರೆ ಚಿಕಿತ್ಸೆಗೆ ನಿರಾಕರಿಸಿದ್ದಾರೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.